ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಸರ್ವೋನ್ನತ ದೇವರ ಕುಮಾರನಾಗಿರುವ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ಜೀವವುಳ್ಳ ದೇವರ ವಾಕ್ಯ ಭಾಗಕ್ಕೆ ಸ್ವಾಗತಿಸ್ತೇನೆ. ಪ್ರಿಯರೇ, ದೇವರ ವಾಕ್ಯವೇ ನಮ್ಮ ದಾರಿಗೆ ದೀಪ, ಬಾಳಿಗೆ ಬೆಳಕು. ಹೌದು ಪ್ರಿಯರೇ, ಈ ದಿನ ದೇಹಕ್ಕೆ ಆರೋಗ್ಯವಾಗಿ, ಆತ್ಮಕ್ಕೆ ಆಹಾರವಾಗಿ, ಮನಸ್ಸಿಗೆ ತೃಪ್ತಿಯಾಗಿ ನಾವು ಧ್ಯಾನಿಸಲಿರುವಂಥ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ನೂತನ ದೇಹ, ನ್ಯೂ ಬಾಡಿ. ಹೌದು ಪ್ರಿಯರೇ, ಇದಕ್ಕೆ ಮೊದಲು ನಾವು ದೇವರ ಸಹಾಯ, ಶಕ್ತಿ, ವಿಜಯಾಸ್ತ ವಾಕ್ಯವನ್ನು ಅರಿತುಕೊಳ್ಳಲು ಬುದ್ಧಿ ವಿಕಾಸ ಆಗುವಂತೆ ದೇವರ ಸಹಾಯಕ್ಕಾಗಿ ಪ್ರಾರ್ಥಿಸಿಕೊಳ್ಳೋಣ ಪ್ರಿಯರೇ. ಮತ್ತು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ನಾವು ದೇವರನ್ನು ಆತ್ಮದಿಂದ ಸತ್ಯದಿಂದಲೂ ಆರಾಧಿಸೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಬೆಳಕಾಗಿರುವಾತನೇ, ಪ್ರೀತಿಯಾಗಿರುವಾತನೇ, ದೇವ, ನಿಮ್ಮಲ್ಲಿ ಸ್ವಲ್ಪ ಕೂಡ ಕತ್ತಲೆಂಬುದೇ ಇಲ್ಲ. ಹೌದು ದೇವ, ನೀವೇ ನಮ್ಮೆಲ್ಲರ ಸೃಷ್ಟಿಕರ್ತ, ರಕ್ಷಕ, ಪೋಷಕ ಆಗಿದ್ದೀರಿ ತಂದೆ. ದೇವ, ನೂತನ ದೇಹ ಎನ್ನುವ ವಾಕ್ಯ ಭಾಗವನ್ನು ನಾವು ಧ್ಯಾನಿಸಲಿರುವಾಗ ಆ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಶುದ್ಧ ಮಾಡಿರಿ, ಸವರಿದ ಕವಲಂತೆ ಶುದ್ಧ ಮಾಡಿರಿ. ಮತ್ತು ನಮ್ಮ ದೇಹ ನೂತನ ದೇಹವಾಗುವಂತೆ ಕ್ರಿಸ್ತೇಸುವೆ, ಜೀವಿಸುವುದು ನಾನಲ್ಲ, ನನ್ನಲ್ಲಿ ದೇವಕುಮಾರನೇ ನೀನೇ ನಮ್ಮಲ್ಲಿ ಜೀವಿಸ್ತಿ ಎನ್ನುವ ಜೀವಿತದೊಳಗೆ ವಾಕ್ಯ ಹೇಳುವ ನಮ್ಮೆಲ್ಲರ ಜೀವಿತಗಳನ್ನು ನಡೆಸಬೇಕೆಂದು, ಹೀಗೆ ಸೈತಾನನ ಎಲ್ಲ ಕಾರ್ಯಗಳನ್ನು, ಆತನ ಕುತಂತ್ರಗಳನ್ನು ಕೆಡುವಂತೆ, ಮುರಿಯುವಂತೆ, ಜಯಿಸುವಂತೆ ಅನುಗ್ರಹಿಸಿರಿ. ಇಂಥ ಪರಿಶುದ್ಧಾತ್ಮನ ಕಾರ್ಯವನ್ನು, ವಾಕ್ಯ ಕಾರ್ಯವನ್ನು, ದೈವ ಕಾರ್ಯವನ್ನು ತಂದೆ ಯೇಸು ನಾಮದಲ್ಲಿ ಈ ವಾಕ್ಯದ ಮೂಲಕ ಕೇಳುವ ನಮ್ಮೆಲ್ಲರಲ್ಲಿ ನೆರವೇರಿಸಬೇಕೆಂದು, ನೂತನ ಸೃಷ್ಟಿಯಾಗಿ ನೂತನ ದೇಹ, ಮಹಿಮಾ ಶರೀರವನ್ನು ನಾವು ಪಡೆಯುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರ ಸಮರ್ಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ದೇವರೇ. ಆಮೇನ್ ಆಮೇನ್. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಹಲ್ಲೆಲೂಯ. ಬನ್ನಿರಿ ಪ್ರಿಯರೇ, ನಾವು ನೂತನ ದೇಹ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಒಂದು ದೇವರ ಆತ್ಮಾನುಸಾರ, ವಾಕ್ಯಾನುಸಾರ ಒಂದು ಹಾಡನ್ನು ಹಾಡಿಕೊಳ್ಳೋಣ ಪ್ರಿಯರೇ. ಹಾಡಿನ ಹೆಸರು ಶಿಲುಬೆಯಲ್ಲಿ ತೇಲಾಡಿದೆ. ಯೇಸು ಶಿಲುಬೆಯಲ್ಲಿ ತೇಲಾಡಿದ ಪ್ರಿಯರೇ, ಆತನ ಬಳಿಗೆ ಬರಲು ನಾವು ಆಲಸ್ಯ ಮಾಡದಿರೋಣ. ಹಾಡು ಶಿಲುಬೆಯಲ್ಲಿ ತೂಗಾಡಿದ ಯೇಸು ಪ್ರಿಯರೇ ನಮ್ಮನ್ನು ಕರೆಯುತ್ತಾ ಹಾಡಿಕೊಂಡು ಈ ವಾಕ್ಯ ಭಾಗದಲ್ಲಿ, ಹಾಡಿನ ಭಾಗದಲ್ಲಿ ಎಲ್ಲರೂ ನನ್ನೊಂದಿಗೆ ಹಾಡಿರಿ ಪ್ರಿಯರೇ. ಹೀಗೆ ನಾವು ಪ್ರಭುವಿನ ಅಂತ್ಯವಿಲ್ಲದ ಪ್ರೀತಿಗೆ, ಶಕ್ತಿಗೆ, ನಿತ್ಯಜೀವಕ್ಕೆ ಪಾತ್ರರಾಗೋಣ. ಆಮೇನ್. ಶಿಲುಬೆಯಲ್ಲಿ ತೂಗಾಡಿದೆ ನನಗಾಗಿಯೇ, ಶಿಲುಬೆಯಲ್ಲಿ ತೇಲಾಡಿದೆ. ಯೇಸು ನನ್ನನ್ನು ಕರೆಯುತ್ತಲೇ, ಆಲಸ್ಯವ ನಾನು ಮಾಡಬಾರದು. ಯೇಸು ನಿನ್ನನ್ನು ಕರೆಯುತ್ತಾನೆ. ಕಲ್ವರಿ ಶ್ರಮೆಯೆಲ್ಲ ನಿನಗಾಗಿಯೇ, ಘೋರ ಶಿಲುಬೆ ಹೊತ್ತು ಕುಗ್ಗುತ್ತಲೇ. ಕಲ್ವರಿ ಶ್ರಮೆಯೆಲ್ಲ ನಿನಗಾಗಿಯೇ, ಘೋರ ಶಿಲುಬೆ ಹೊತ್ತು ಕುಗ್ಗುತ್ತಲೇ. ಗಾಯಗಳಿಂದ ಬಾಧೆ ಹೊಂದಿ ರಕ್ತವ ಸುರಿಸುವ ಹಿಂಸೆ ಹೊಂದಿ, ಯೇಸು ಗಾಯಗಳಿಂದ ಬಾಧೆ ಹೊಂದಿ ರಕ್ತವ ಸುರಿಸುವ ಹಿಂಸೆ ಹೊಂದಿ, ಶಿಲುಬೆಯಲ್ಲಿ ತೇಲಾಡಿದೆ ನನಗಾಗಿಯೇ, ಶಿಲುಬೆಯಲ್ಲಿ ತೂಗಾಡಿದೆ. ಯೇಸು ನನ್ನನ್ನು ಕರೆಯುತ್ತಾನೆ, ಆಲಸ್ಯವ ನಾನು ಮಾಡಬಾರದು.
ಯೇಸು ನಿನ್ನನ್ನು ಕರೆಯುತ್ತಾನೆ. ನಾಲಿಗೆ ಒಣಗಿತು ದಾಹವೆಂದು, ಕೇಕೆಯ ಹಾಕಿದ ದಾಹವೆಂದು. ನಾಲಿಗೆ ಒಣಗಿತು ನೀರಿಗಾಗಿ, ಕೇಕೆಯ ಹಾಕಿದ ದಾಹವೆಂದು. ಕಹಿ ರಸವನ್ನು ಪಾನವ ಮಾಡಿದ ಜೀವ ತ್ಯಾಗವನು. ಕಹಿ ರಸವನ್ನು ಪಾನವ ಮಾಡಿದೆ ಜೀವಯಾಗವನ್ನು. ಎಸಪ್ಪ ಶಿಲುಬೆಲಿ ತೇಲಾಡಿದೆ ನಮಗಾಗಿಯೇ, ಶಿಲುಬೆಲಿ ತೂಗಾಡಿದೆ. ಯೇಸು ನಿನ್ನನ್ನು ಕರೆಯುತ್ತಾನೆ. ಆಲಸ್ಯವ ನೀನು ಮಾಡದಿರು ಮಗನೇ, ಯೇಸು ನಿನ್ನನ್ನು ಕರೆಯುತ್ತಾನೆ. ಅಗಾಧ ಸಮುದ್ರ ಜಲವಾದರೂ ನಿನ್ನ ಪ್ರೀತಿಯ ಹರಿಸಲು ಸಾಲದು. ಅಗಾಧ ಸಮುದ್ರ ಜಲಗಳಾದರೂ ನಿನ್ನ ಪ್ರೀತಿಯ ಹರಿಸಲು ಸಾಲವು. ನಿನ್ನ ಪ್ರೀತಿ ನನಗಾಗಿ ವಿಲಪಿಸುತ್ತಾ ಪ್ರಾಣವ ದಾರೆ ಎರೆಯುತ್ತಲೇ ಯೇಸುವೆ. ನಿನ್ನ ಪ್ರೀತಿ ನಮಗಾಗಿ ವಿಲಪಿಸುತ್ತಾ ಶಿಲುಬೆಯಲ್ಲಿ ಪ್ರಾಣವ ದಾರೆ ಎರೆಯುತ್ತಲೇ. ಶಿಲುಬೆಲಿ ತೂಗಾಡಿದೆ ನನಗಾಗಿಯೇ, ಶಿಲುಬೆಲಿ ತೂಗಾಡಿದೆ. ಯೇಸು ನನ್ನನ್ನು ಕರೆಯುತ್ತಲೇ. ಆಲಸ್ಯವ ನಾನು ಮಾಡಬಾರದು, ಯೇಸು ನಿನ್ನನ್ನು ಕರೆಯುತ್ತಾನೆ. ಮಗಳೇ, ಆಲಸ್ಯವ ನೀನು ಮಾಡದಿರು, ವಿಶ್ವಾಸಿಸಲು. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ಹೌದು ಪ್ರೇರೆ, ಪ್ರಭು ಶಿಲುಬೆಯಲ್ಲಿ ತೂಗಾಡಿದ. ಯಾಕೆ? ನಿನ್ನನ್ನು ತಂದೆಯ ಬಳಿಗೆ ಸೇರಿಸಲು. ನಿನ್ನ ಪೂರ್ವಜರಿಂದ ಬಂದ ಪಾಪ, ಶಾಪ, ನಿರರ್ಥಕ ನಡವಳಿಕೆ, ಆದಾಮ ಅವರಿಂದ ಬಂದ ಜನ್ಮ ಪಾಪದಿಂದ ಹಾಗೂ ನಮ್ಮ ತಂದೆ ತಾಯಿಯರಿಂದ ಬಂದ ಪೂರ್ವಜರ ಶಾಪದಿಂದ, ಪಾಪದಿಂದ ಹಾಗೂ ನಾವು ತಿಳಿದು ಮಾಡಿದ ಕ್ರಿಯೆಗಳ ಮೂಲಕ ಮಾಡಿದ ಪಾಪದಿಂದ ಪ್ರಭು ಶಿಲುಬೆಗೇರಿದ ಪ್ರೇರೆ. ನಮ್ಮ ಪಾಪ ಹೊತ್ತುಕೊಂಡು ಆತನು ಪಾಪಗಳನ್ನೆಲ್ಲ ಸಮಾಧಿ ಮಾಡಿ ನಮ್ಮನ್ನು ನೀತಿವಂತ ದೇವರ ಮಕ್ಕಳನ್ನಾಗಿ ಮಾಡಲು, ನೀತಿವಂತ ಪಾಪ ಇಲ್ಲದಾತ ಪಾಪ ದೇಹವನ್ನು ಧರಿಸಿಕೊಂಡು ಬಂದ, ಶಾಪ ಇಲ್ಲದಾತ ಶಾಪಗ್ರಸ್ತನಾದ, ಮರಣ ಇಲ್ಲದಾತ ಮರಣಿಸಿದ, ಮರಣವನ್ನೇ ನಮ್ಮ ಪರವಾಗಿ ನಮ್ಮ ಸ್ಥಳದಲ್ಲಿ ನಿಂತು ನಮ್ಮ ಮರಣವನ್ನು ತನ್ನ ದೇಹದಲ್ಲಿ ತೆಗೆದುಕೊಂಡು ಮರಣದ ಮುಳ್ಳನ್ನು ಮುರಿದು ನಮಗೆ ಮರಣದ ಮೇಲೆ ವಿಜಯ ತಂದು ಕೊಟ್ಟಿದ್ದಾನೆ ಪ್ರೇರೆ, ಸಮಾಧಿಯಿಂದ ಎದ್ದೇಳುವ ಮೂಲಕ. ಹೌದು ಪ್ರೇರೆ, ನಿನ್ನನ್ನು ಕರೆಯುತ್ತಿದ್ದಾನೆ. ಆಲಸ್ಯ ಮಾಡದಿರು. ಕಲ್ವರಿ ಶ್ರಮೆ ಪ್ರಭು ನಿನಗೋಸ್ಕರ ಪಟ್ಟಿದ್ದಾನೆ. ಘೋರ ಶಿಲುಬೆಯಲ್ಲಿ ಕುಗ್ಗಿ ಹೋಗಿದ್ದಾನೆ. ಬಹಳ ಗಾಯಗಳಿಂದ ಬಾಧೆ ಹೊಂದಿ ಆತ ರಕ್ತ ಸುರಿಸಿ ಹಿಂಸೆ ಹೊಂದಿದ್ದಾನೆ ಎಂದು ಧ್ಯಾನಿಸು ಪ್ರಿಯ ದೇವರ ಮಗನೇ. ನಾಲಿಗೆ ಒಣಗಿ ನೀರಿಗಾಗಿ ಕೇಕೆ ಹಾಕಿದರು ಪ್ರಿಯರ ಪ್ರಭು ಯೇಸು. ನಾಲಿಗೆ ಒಣಗಿತ್ತು, ದಾಹ ಎಂದು ಕೂಗಿಕೊಂಡನು. ಮತ್ತು ಅವರು ಸೈನಿಕರು, ವಿರೋಧಿಗಳು ಪ್ರಭುವಿಗೆ ಕಹಿ ರಸವನ್ನು ಕುಡಿಯಲು ಕೊಟ್ಟರು. ಅದನ್ನು ಮುಟ್ಟಲಲ್ಲದೆ ಪ್ರಭು ಜೀವಯಾಗ ಮಾಡಿದರು ಪ್ರೇರೆ. ನೀರಿಸಲು ಸಿಗಲಿಲ್ಲ ನಮಗೋಸ್ಕರ. ನಮ್ಮ ನರಕ ಶಿಕ್ಷೆಯನ್ನು ಯೇಸು ಶಿಲುಬೆ ಮೇಲೆ ತನ್ನ ದೇಹದಲ್ಲಿ ಸಹಿಸಿಕೊಂಡಿದ್ದಾನೆ ಪ್ರೇರೆ. ನಮ್ಮ ಮೇಲಿರುವ ದೇವರ ಕೋಪ ಯೇಸುವಿನ ಮೇಲೆ ದೇವರು ಹಾಕಿದ್ದಾನೆ ಪ್ರೇರೆ. ನಮ್ಮ ನರಕ ಶಿಕ್ಷೆಯನ್ನು ಒಡೆದು ಹಾಕಿದ್ದಾನೆ, ಮಾಫಿ ಮಾಡಿದ್ದಾನೆ.
ಕ್ಷಮಿಸಿದ್ದಾನೆ. ಯೇಸುವನ್ನು ವಿಶ್ವಾಸಿಸುವುದಾದರೆ, ಆತನ ಮಾತುಗಳಲ್ಲಿ ಕೈಗೊಂಡು ನಡೆಯುವುದಾದರೆ, ಅಗಾಧ ಸಮುದ್ರ ಜಲಗಳಾದರೂ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ದೂರ ಮಾಡಲಾರವು. ಎಂಥ ಸೈತಾನನ ಕಾರ್ಯಗಳು, ಪಿಶಾಚಿ, ಕೋಪ, ತಂತ್ರ, ಪಾಪ, ಶಾಪ ದೇವರ ಪ್ರೀತಿಯ ಬೆಂಕಿಯಿಂದ ನಮ್ಮನ್ನು ಆರಿಸಲು ಸಾಧ್ಯವಿಲ್ಲ. ಅಂಥ ಪ್ರೀತಿಯ ಬೆಂಕಿ ಯೇಸು ನಮ್ಮ ಹೃದಯದಲ್ಲಿ ಹಚ್ಚುತ್ತಾನೆ ಪ್ರಿಯರೇ. ಆತನನ್ನು ವಿಶ್ವಾಸಿಸೋಣ. ಹಾಗೂ ಈ ಪ್ರೇಮ ನಿನಗಾಗಿ ವಿಲಾಪಿಸುತ್ತೆ ಪ್ರಿಯರೇ. 2000 ವರ್ಷಗಳಿಂದ ಶಿಲುಬೆ ಮೇಲೆ ಪ್ರಾಣ ಧಾರೆ ಎರೆಯುತ್ತಲೇ ನಿನ್ನ ಮೇಲಿರುವ ಪ್ರೀತಿಯನ್ನು ಪ್ರಾಣ ಕೊಡುವ ಮೂಲಕ ಪ್ರಭು ನಿರೂಪಿಸಿದ್ದಾನೆ ಪ್ರಿಯರೇ. ಅಂಥ ಪ್ರಭುವಿಗೆ ನಾವೆಲ್ಲರೂ ಧನ್ಯವಾದದ ಮೂಲಕ ನಮ್ಮ ಹೃದಯಗಳಲ್ಲಿ ಸ್ವಾಗತಿಸಿ ಸ್ವೀಕರಿಸೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯೇಸುವನ್ನು ವಿಶ್ವಾಸವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಪ್ರಿಯರೇ. ಅವರು ಇನ್ಮೇಲೆ ರಕ್ತ ಸಂಬಂಧದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ, ಮಾನವ ಸಹಜ ಬಯಕೆಯಿಂದಾಗಲಿ, ಕಾಮದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹೌದು ಪ್ರಿಯರೇ, ದೇವರ ಮಗನ ಬಾಧ್ಯತೆಯಲ್ಲಿ, ಆಶೀರ್ವಾದದಲ್ಲಿ ಪಾಲುಗಾರರು. ಹೌದು ಪ್ರಿಯರೇ, ತಂದೆಗೆ ಅತಿ ಪ್ರಿಯರು. ಹೌದು ಪ್ರಿಯರೇ, ಅಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ.